ಒಂದೇ ತರ ಬಿರಿಯಾನಿ ತಿಂದು ತಿಂದು ಸಖತ್ ಬೋರ್ ಆಗೋಗಿದೆಪ್ಪ. ನೀವು ನನ್ನ ತರನೇ ಅನ್ಕೋತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ರೆಸಿಪಿಯಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಆದ್ರೆ ದೊಡ್ಡ ಟೇಸ್ಟ್. ಹೆಂಗ್ ಮಾಡೋದು ಅಂತ ನೋಡ್ಕೊಬಿಡೋಣ. ಫಸ್ಟ್ ಒಂದು ಕುಕ್ಕರ್ ತಗೊಳ್ಳಿ, ಆಮೇಲೆ 2-3 ಸ್ಪೂನ್ ತುಪ್ಪ ಹಾಕೊಳ್ಳಿ. ಮನೇಲಿರೋ ಎಲ್ಲಾ ಬಿರಿಯಾನಿ ಸ್ಪೈಸಸ್ ತಗೊಂಡು ಅದ್ರಲ್ಲಿ ಹಾಕಿ. ಆಯಿಲ್ ಆಡ್ ಮಾಡಕ್ ಮರ್ತು ಬಿಟ್ಟೆ, ಅದೇನ್ ಚಿಂತೆ ಇಲ್ಲ, ಯಾವಾಗ ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಆಮೇಲೆ 4-5 ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ, ಅದನ್ನು ಆಡ್ ಮಾಡ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಬ್ರೌನ್ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೋಬೇಕು. 2 ಟೊಮೆಟೊನ ಕಟ್ ಮಾಡ್ಕೊಂಡು ಒಳಗೆ ಹಾಕೊಳ್ಳಿ. ಇವೆಲ್ಲ ಚೆನ್ನಾಗಿ ಬೆಂದ್ ಬರೋ ಟೈಮ್ ಅಲ್ಲಿ ಪುದೀನ ಕೊತ್ತಂಬರಿನ ಹಾಕೊಳ್ಳಿ. ಇವೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಒಂದ್ ಕಪ್ ಅಲ್ಲಿ ಖಾರದ ಪುಡಿ ಮತ್ತೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಬರೀ ಖಾರದ ಪುಡಿ ಹಾಕೋ ಬದಲು ಈ ರೀತಿ ಪೇಸ್ಟ್ ಮಾಡಿ ಹಾಕೊಂಡ್ರೆ ಟೇಸ್ಟ್ ಹಂಗಿರುತ್ತೆ. ಇದಾಯ್ತಾ? ಈಗ ಗರಂ ಮಸಾಲ, ಧನಿಯಾ ಪುಡಿ ಮತ್ತೆ ಅರಿಶಿನ ಪುಡಿ ಇದೆಲ್ಲ ಹಾಕಿ ಇದೇ ತರ ಪೇಸ್ಟ್ ಮಾಡಿ ಅದನ್ನು ಆಡ್ ಮಾಡ್ಕೊಳ್ಳಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಗೊಜ್ಜು ತರ ಮಾಡ್ಕೊಬಿಡಿ. ಆಯ್ತಾ? ಇವಾಗ ನಮ್ ಬಾಸ್ ಚಿಕನ್ ಇದಾರಲ್ಲ ಅವ್ರನ್ನೂ ಆಡ್ ಮಾಡ್ಕೊಬಿಡಿ. ಚಿಕನ್ ಒಂಥರ ವೈಟಿಶ್ ಆಗಿ ಚೇಂಜ್ ಆಗ್ತಾರೆ, ಅಷ್ಟು ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗ ಆಡ್ ಮಾಡ್ಕೋಬಿಡಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮೊಸರನ್ನ ಆಡ್ ಮಾಡ್ಕೋಬೇಕು. ಅಷ್ಟೇ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಿಡಿ. ಅದಾದ್ಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ರಸನ ಇದಕ್ಕೆ ಹಾಕೊಳ್ಳಿ. ಅಷ್ಟೇ, ಪ್ರೊಸೀಜರ್ ಏನು ಮುಗೀತು. ಇವಾಗ ರೈಸು ಮತ್ತೆ ವಾಟರ್ ಆಡ್ ಮಾಡ್ಕೋಬೇಕು ಅಷ್ಟೇ. ನಾನು ಇದಕ್ಕೆ ಅರ್ಧ ಕೆಜಿ ಚಿಕನ್, 2 ಗ್ಲಾಸ್ ರೈಸು ಮತ್ತೆ 4.25 ಗ್ಲಾಸ್ ನೀರ್ನ ಹಾಕಿದೀನಿ. ನೀರ್ ಹಾಕಿದ್ಮೇಲೆ ಉಪ್ಪು ಸರಿಯಾಗಿದೆಯಾ ಅಂತ ಕರೆಕ್ಟ್ ಆಗಿ ನೋಡ್ಕೋಬಿಟ್ಟು ಎಕ್ಸ್ಟ್ರಾ ಉಪ್ಪು ಬೇಕಾದ್ರೆ ಹಾಕೋಬೇಕು. 4 ವಿಸಿಲ್ ಬಂದ್ರೆ ಸಾಕು, ನಮ್ ಘಮ ಘಮ ಬಿರಿಯಾನಿ ಆಗ್ಲೇ ರೆಡಿ ಆಗಿರುತ್ತೆ. ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಈ ಬಿರಿಯಾನಿನ ಟ್ರೈ ಮಾಡಿ. ನಿಮ್ಮ ಮನೇಲಿರೋ ಎಲ್ಲರಿಗೂ ಇದನ್ನ ತಿನ್ಸಿ ಅಪ್ರಿಸಿಯೇಷನ್ ತಕೊಳ್ಳಿ. ಅಷ್ಟೇ, ಬಾಯ್.